ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ. ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದ ಬುಡಕಟ್ಟು ಜನಾಂಗ. ತುಮಕೂರಿನ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ರಾಷ್ಟ್ರೀಯ ಬುಡಕಟ್ಟು ಜನಾಂಗ ಸಿಡಿದೆದ್ದಿದೆ. ಕೂಡಲೇ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಅಧಿಕಾರಿಗಳನ್ನ ವಜಾ ಮಾಡುವಂತೆ ಆಗ್ರಹಿಸಿ ಬುಡಕಟ್ಟು ಜನಾಂಗದವರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ತುಮಕೂರಿನ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಎಂದು ಆರೋಪಿಸಿ ಇಂದು ತುಮಕೂರಿನಲ್ಲಿ ನೂರಾರು ಮಂದಿ ಬುಡಕಟ್ಟು ಜನಾಂಗದವರು ಬೀದಿಗಿಳಿದಿದ್ದು, ಬುಡಕಟ್ಟು ಜನಾಂಗದವರು ಮೈಗೆಲ್ಲ ಸೊಪ್ಪು ಕಟ್ಟಿಕೊಂಡು ಚಳುವಳಿಯನ್ನ ನಡೆಸಿದ್ದು, ನಗರದ ಟೌನ್ ಹಾಲ್ ಸರ್ಕಲ್ನಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಜಿಲ್ಲಾ ವ್ಯವಸ್ಥಾಪಕ ಭಗೀರಥಿ, ತಾಲೂಕು ಅಭಿವೃದ್ಧಿ ಅಧಿಕಾರಿ ಗಂಗರಾಜು, ಮೋಹನ್ ಅವರನ್ನ ವಜಾ ಮಾಡುವಂತೆ ಆಗ್ರಹಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ನಿಗಮದ ಸೌಲಭ್ಯಗಳ ಫಲಾನುಭವಿಗಳ ಹಣವನ್ನ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ. ಖಾಲಿ ಪೇಪರ್ಗೆ ಸಹಿ ಮಾಡಿಸಿಕೊಂಡು ಅವಿದ್ಯಾವಂತ ಫಲಾನುಭವಿಗಳಿಗೆ ಮೋಸ ಮಾಡಿದ್ದಾರೆ. ಬೇರೆಯವರಿಂದ 25,000ದಿಂದ 1 ಲಕ್ಷದವರೆಗೂ ನೈಜ ಫಲಾನುಭವಿಗಳಿಗೆ ಮೋಸ ಮಾಡಿದ್ದಾರೆ ಎಂದು ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆ ರಾಜ್ಯಾಧ್ಯಕ್ಷ ಮಾರಣ್ಣ ಪಾಳೆಗಾರ್ ಆಕ್ರೋಶವನ್ನ ಹೊರಹಾಕಿದ್ರು. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಬಹುದೊಡ್ಡದಾಗಿ ನಡೀತಾ ಇದೆ. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ವಾಲ್ಮೀಕಿ ನಿಗಮನ ಒಕ್ಕಲಿಗ ನಿಗಮ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮನ ಒಕ್ಕಲಿಗ ನಿಗಮ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣ ವಂಚಿತ ಸಮುದಾಯದ ಬುಡಕಟ್ಟು ಸಮಾಜನ ದುರುಪಯೋಗ ಪಡಿಸಿಕೊಂಡು ಖಾಲಿ ಪೇಪರ್ಗೆ ಸಹಿ ಹಾಕಿಸ್ಕೊಂಡು ಸಂಬಂಧಪಟ್ಟ ಶಾಸಕರ ಆಪ್ತ ಕಾರ್ಯದರ್ಶಿಗಳ ಮುಖಾಂತರ ಫಲಾನುಭವಿಗಳ ಪಟ್ಟಿ ಬದಲಾವಣೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ತಾ ಇದ್ದಾರೆ. ನಾವು ಈ ಹಿಂದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಜಿಲ್ಲಾಧಿಕಾರಿಗಳು ದಲಿತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಜಿಲ್ಲಾಧಿಕಾರಿಗಳು ದಲಿತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಇವತ್ತು ನಮ್ಮ ಪುಣ್ಯನೋ ಅಥವಾ ನಮ್ಮ ಸಮುದಾಯದ ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥ ಅಧಿಕಾರಿಗಳು ಅಮಾನತು ಮಾಡಬೇಕು. ಅಮಾನತು ಮಾಡೋದ್ರ ಜೊತೆಗೆ ಪೂರ್ಣ ಪ್ರಮಾಣದ ತನಿಖೆ ಮಾಡಬೇಕು. 2019ನೇ ಸಾಲಿಂದ 24-25ನೇ ಸಾಲವರೆಗೂ 800 ಬೋರ್ಗಳು ಬಂದಿದ್ದಾವೆ. 800 ಬೋರ್ಗಳಲ್ಲೂ ಪ್ರತಿಯೊಬ್ಬ ಫಲಾನುಭವಿಯಿಂದ 50,000, 1 ಲಕ್ಷ, 50,000, 1 ಲಕ್ಷ, 50,000, 1 ಲಕ್ಷ ಇವರು ಡೀಲ್ ಗಿರಾಕಿಗಳು. ಜಿಲ್ಲಾ ವ್ಯವಸ್ಥಾಪಕರು ಭಾಗೀರಥಿನೂ ದೊಡ್ಡ ಡೀಲು, ಮೋಹನ್ನು ಡೀಲು, ಗಂಗರಾಜು ಡೀಲು. ವಜಾ ಮಾಡ್ಬೇಕು, ನಮಗೆ ವಜಾನೇ ಮಾಡ್ಬೇಕು. ಇವರು ವಜಾ ಮಾಡಲಿಲ್ಲ ಜಿಲ್ಲಾಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿಗಳಿಗೆ ಚಳವಳಿ ಪ್ರಾರಂಭ ಆಗುತ್ತೆ. ತಪ್ಪಡೆ ಚಳವಳಿ. 3 ಜನ ಅಧಿಕಾರಿಗಳಾಗಿದ್ದಾರೆ. ಜಿಲ್ಲೆಯಲ್ಲಿರ್ತಕ್ಕಂಥ ಭಾಗೀರಥಿ ಜಿಲ್ಲಾ ವ್ಯವಸ್ಥಾಪಕರು, ಗಂಗರಾಜು ಅಂತ ಒಬ್ಬ, ಮೋಹನ್ ಅಂತ ಒಬ್ಬ. ಅವರು 3 ಜನನ ಮೊಬೈಲ್ಗಳು ಒಂದು 6 ತಿಂಗಳು ವರ್ಷಕ್ಕೆ ತೆಗೆದ್ರೆ ಅವರು ಬ್ರೋಕರ್ಗಳು ಇಟ್ಕೊಂಡಿದ್ದಾರೆ. ನಾಯಕ ಸಮಾಜದ ಕೆಲವರು ಬ್ರೋಕರ್ಗಳಿದ್ದಾರೆ. ಅವರಿಗೆ ಹಣ ಇಸ್ಕೊಂಡ್ ಬರ್ತಕ್ಕಂಥ ಬ್ರೋಕರ್ಗಳನ್ನ ಇಟ್ಕೊಂಡಿದ್ದಾರೆ. ಇವರು 3 ಜನ ಸೇರಿ ವಾಲ್ಮೀಕಿ ನಿಗಮನ ಮಾರಾಟ ಮಾಡ್ತಾ ಇದ್ದಾರೆ. ತಕ್ಷಣ ವಜಾ ಮಾಡಬೇಕು. ಪ್ರಾಮಾಣಿಕವಾಗಿ ತನಿಖೆ ಪ್ರಾರಂಭ ಆಗಬೇಕು. ಇಂದು ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಈಗಾಗಲೇ ಹಿಂದೆ ಜಗಜ್ಜಾಹಿರಾಗಿತ್ತು. ಹಿಂದೆ ಆಗಿದ್ದು ಕೇಸ್ಗಳಲ್ಲಿ ಈಗಾಗಲೇ ಕೆಲವ್ರನ್ನೆಲ್ಲ FIR ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕೂಡ. ಈಗ ಬೋರ್ವೆಲ್ ವಿಚಾರದಲ್ಲಿ, RPS ಸ್ಕೀಮ್ಗಳ ವಿಚಾರದಲ್ಲಿ ವಿವಿಧ ತಾಲೂಕುಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದು
ಬೆಳಕಿಗೆ ಬಂದಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳಿಗೆ ಸಹ ಮನವಿ ಕೊಟ್ಟಿದೆ, ಕೇಂದ್ರ ಕಚೇರಿಗೆ ಕೂಡ ಮನವಿ ಕೊಟ್ಟಿದೆ. ಆದ್ದರಿಂದ ಈ ಅಧಿಕಾರಿಗಳು ಮುಂದೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದರಿಂದ ಈ ದಿನ ನಾವು ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆ ವತಿಯಿಂದ ನಾವು ಡಿ ಸಿ ಕಚೇರಿವರೆಗೂ ತಮಟೆ ಚಳವಳಿ ನಡೆಸಿ DC ಅವರಿಗೆ ಈ ಕೂಡಲೇ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ವಜಾ ಮಾಡಬೇಕು. ಫಲಾನುಭವಿಗಳಿಗೆ ಏನು ಅನ್ಯಾಯ ಆಗಿದೆ ಅವ್ರ ದುಡ್ಡನ್ನ ವಾಪಸ್ ಕೊಡಬೇಕು ಅಂತ ಹೇಳಿ ನಾವು ಈ ದಿನ ಮನವಿ ಮಾಡಿದ್ದೀವಿ. ಈಗ ಈ ಹೋರಾಟ ಇಷ್ಟಕ್ಕೆ ನಿಂತಿಲ್ಲ. ಇದು ಜಿಲ್ಲಾ ಮಟ್ಟದ್ದಾಗಿದೆ. ಇನ್ನು ಮುಂದಕ್ಕೆ ರಾಜ್ಯ ಮಟ್ಟದ್ದು, ರಾಜ್ಯ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು. ನಾವು ಬೇಡ ಜನಾಂಗದಿಂದ ಇವತ್ತು ಬೇಡರ ವೇಷದಲ್ಲಿ ನಾವುಗಳೆಲ್ಲ ಇವತ್ತು ಸೊಪ್ಪು ಕಟ್ಕೊಂಡು ತಮಟೆ ಬಡ್ಕೊಂಡು ಬೇಡರ ವೇಷದಲ್ಲಿ ಬಂದು ಬುಡಕಟ್ಟು ಜನಾಂಗಕ್ಕೆ ಸೇರಿದರಾದ ನಾವು ಇವತ್ತು ಒಂದು ಸಾಂಕೇತಿಕವಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಜವಾಗಲೂ ಬರೀ ಸೊಪ್ಪು ಕಟ್ಕೊಂಡು ಮೈ ಮೇಲೆ ಒಂದು ಬಟ್ಟೆ ಇಲ್ದಂಗೆ ಬರೀ ಸೊಪ್ಪು ಕಟ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಈಗ ಸಾಂಕೇತಿಕವಾಗಿ ಬಟ್ಟೆ ಮೇಲ್ಗಡೆ ಸೊಪ್ಪು ಕಟ್ಕೊಂಡು ತಮಟೆ ಹೊಡೆದಿದ್ದೀವಿ. ನಾವು ಬೇಡ ಬುಡಕಟ್ಟು ಜನಾಂಗ ಸೇರಿದವರಾದ್ರಿಂದ ಸಾಂಕೇತಿಕವಾಗಿ ಇವತ್ತು ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವರು ಭ್ರಷ್ಟಾಧಿಕಾರಿಗಳ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀವಿ. ಇನ್ನು ಡಿಸಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು ಡಿಸಿ ಶುಭ ಕಲ್ಯಾಣ್ಗೆ ಪ್ರತಿಭಟನಾಕಾರರು ಮನವಿ ಪತ್ರವನ್ನ ಸಲ್ಲಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.